ಹಲೋ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದು ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಭಾಗ 1 ಮೈಕ್ರೋ ಎಕನಾಮಿಕ್ಸ್, ಭಾಗ 2 ಮ್ಯಾಕ್ರೋ ಎಕನಾಮಿಕ್ಸ್, ಭಾಗ 2ರಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಎರಡನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಬಹಳ ಮಹತ್ವವಾದಂತಹ ಒಂದು ಚಾಪ್ಟರ್. ಇದು ಸ್ವಲ್ಪ ಡಿಫಿಕಲ್ಟ್, ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ. ಸ್ವಲ್ಪ ಕೆಲವು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಗೊಂದಲ ಆಗತ್ತೆ. ನೋಡೋಣ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂದ್ರೇನು, ಇದರಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ ಎನ್ನುವಂಥದ್ದನ್ನ ನೋಡಿದಾಗ, ಮೊದಲನೇ ಅಂಶ ರಾಷ್ಟ್ರೀಯ ವರಮಾನ ಅಂದ್ರೇನು ಅಥವಾ ರಾಷ್ಟ್ರೀಯ ಆದಾಯ ಎಂದ್ರೇನು. ಏನಿಲ್ಲ, ರಾಷ್ಟ್ರೀಯ ಆದಾಯ ಅಂದರೆ ಬಹಳಷ್ಟು ಡೀಪ್ ಹೋಗೋದು ಬೇಡ. ಯಾಕಂದ್ರೆ ಡಿಗ್ರಿಯಲ್ಲಿ ರಾಷ್ಟ್ರೀಯ ಆದಾಯ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳನ್ನು ನಾವು ಕೊಟ್ಕೊಂತ ಹೋಗ್ತೀವಿ. ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನ ರಾಷ್ಟ್ರೀಯ ವರಮಾನ ಎನ್ನುವರು. ಒಂದು ರಾಷ್ಟ್ರದಲ್ಲಿ ಅಂದ್ರೆ ಒಂದು ರಾಷ್ಟ್ರದ ಬೌಂಡ್ರಿ ಒಳಗಡೆ, ಒಂದು ರಾಷ್ಟ್ರದ ಬೌಂಡ್ರಿಯ ಒಳಗಡೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ರಾಷ್ಟ್ರದ ಒಳಗಡೆ ಅಂತಂದಾಗ ಡೊಮೆಸ್ಟಿಕ್, ಇಲ್ಲಿ ದೇಶೀಯ ವಸ್ತುಗಳು, ದೇಶೀಯ ಕೈಗಾರಿಕೆಗಳು ಉತ್ಪಾದಿಸುವಂತಹ ಸರಕು ಸೇವೆಗಳು, ಅದು ನಮ್ಮ ದೇಶದಲ್ಲಿ ಇರ್ಬೋದು ಅಥವಾ ಬೇರೆ ದೇಶದಲ್ಲಿ ಆದ್ರೂ ಕೂಡ ಇರ್ಬೋದು. ಈಗ ಉದಾಹರಣೆ ವಿಮಾನ, ಇಲ್ಲಿಂದ ವಾಷಿಂಗ್ಟನ್ ಅವರಿಗೆ ಓಡಾಡ್ತಿರ್ತದೆ ಅಂತಂದ್ರೆ ದೇಶೀಯ ವಿಮಾನ, ಅದು ವಿದೇಶದಲ್ಲಿ ಹಾರಾಡ್ತಿರ್ತದೆ. ವಿದೇಶದಿಂದ ನಮ್ಮ ದೇಶಕ್ಕೆ, ನಮ್ಮ ದೇಶದಿಂದ ವಿದೇಶಕ್ಕೆ ಹಾರಾಡ್ತಿರ್ತದೆ. ಹಾಗಾದ್ರೆ ಅದರ ಇನ್ಕಮ್ ಯಾರಿಗೆ ಸಲ್ಲುತ್ತದ? ನಮಗೆ. ಹಾಗಾಗಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಸೇವೆಗಳ ಮೌಲ್ಯವನ್ನು ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ಮುಗಿಯಿತು. ನ್ಯಾಷನಲ್ ಇನ್ಕಮ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ವಿದಿನ್ 1 year ಪೀರಿಯಡ್ ಆಫ್ ಟೈಮ್. ಹೀಗೆ ರಾಷ್ಟ್ರೀಯ ವರಮಾನ ಅಂತಂದ್ರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಸೇವೆಗಳ ಮೌಲ್ಯವನ್ನ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ನೋಡೋಣ, ರಾಷ್ಟ್ರೀಯ ವರಮಾನದಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್. ಯಾಕಂದ್ರೆ ಈ ಒಂದು ಪಾಠವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದು ಕಾನ್ಸೆಪ್ಟ್ಗಳಿವೆ. ಅನುಭೋಗಿ ಸರಕು, ಬಂಡವಾಳ ಸರಕು, ಅಂತಿಮ ಸರಕು, ಮಧ್ಯಂತರ ಸರಕು, ಹೀಗೆ ಅನೇಕ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಬೇಕಾಗತ್ತೆ. ಈ ಎಲ್ಲಾ ಕಾನ್ಸೆಪ್ಟ್ಗಳನ್ನ ನಾವು ತಿಳ್ಕೊಳ್ಳೋಣ. ನೋಡೋಣ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಮೊದಲನೆಯ ಕಾನ್ಸೆಪ್ಟ್ ಸಮಗ್ರ ಅರ್ಥಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಬೇಸಿಕ್ ಕಾನ್ಸೆಪ್ಟ್ ರಾಷ್ಟ್ರೀಯ ವರಮಾನವನ್ನು ಅಳತೆ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲ ಕಾನ್ಸೆಪ್ಟ್ ಬೇಕಾಗತ್ತೆ. ಹಾಗಾಗಿ ಇದು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಪ್ರಶ್ನೆ ಕೇಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ಅದರಲ್ಲಿ ಅನುಭೋಗಿ ಸರಕುಗಳು, ಬಂಡವಾಳ ಸರಕುಗಳು, ಮಧ್ಯಂತರ ಸರಕುಗಳು, ಅಂತಿಮ ಸರಕುಗಳು, ದಾಸ್ತಾನು, ಹರಿವು, ಹೀಗೆ ಅನೇಕ ಕಾನ್ಸೆಪ್ಟ್ಗಳು ಇವೆ. ನೋಡೋಣ, ಈಗ ಒಂದೊಂದಾಗಿ ಈ ಎಲ್ಲ ಸಮ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳು. ಕನ್ಸ್ಯೂಮರ್ ಗುಡ್ ಅಂಡ್ ಕ್ಯಾಪಿಟಲ್ ಗುಡ್. ಮೊದಲನೇದಾಗಿ ಕನ್ಸ್ಯೂಮರ್ ಗುಡ್ ಅಂದ್ರೆ ಏನು ನೋಡೋಣ. ಕನ್ಸ್ಯೂಮರ್ ಗುಡ್, goods which are purchased by household for final consumption or satisfaction of their wants. Example, ice cream. ಇಲ್ಲಿ ಅನುಭೋಗಿ ಸರಕುಗಳು ಅಂದ್ರೆ
ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸಿದ ಸರಕುಗಳನ್ನು ಅನುಭೋಗದ ಸರಕುಗಳು ಎನ್ನುವರು. ಒಬ್ಬ ಅನುಭೋಗಿಯು ತನ್ನ ತೃಪ್ತಿಗಾಗಿ, ತನ್ನ ಸಂತೋಷಕ್ಕಾಗಿ ಖರೀದಿಸಿದ ಸರಕುಗಳು ಅನುಭೋಗಿ ಸರಕುಗಳು. ಈ ನೋಡ್ರಿ, ಪೆನ್ನು ಕೂಡ ಅನುಭೋಗದ ಸರಕು. ಇದು ನನ್ನ ವೈಯಕ್ತಿಕವಾಗಿ ಲೆಕ್ಕಪತ್ರಗಳನ್ನು ಬರೀಲಿಕ್ಕೆ ಈ ಪೆನ್ನನ್ನು ನಾನು ತಗೊಂಡಿದ್ದೀನಿ. ಈ ಪೆನ್ನಿಂದ ನಾವು ನನ್ನ ಲೆಕ್ಕಪತ್ರವನ್ನು ಬರಿತಾ ಇದ್ದೀನಿ. ಹಾಗಾದ್ರೆ ಇದೇನಾಗುತ್ತೆ? ಅನುಭೋಗದ ಸರಕು. ಅನುಭೋಗ ಅಂದ್ರೆ ಬರೀ ಉಪಭೋಗ ಅಲ್ಲ, ಎಲ್ಲವೂ ಬಂದು ಬಟ್ಟೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇವೆಲ್ಲವೂ ಅನುಭೋಗದ ಸರಕುಗಳು ಅಂತ ಕರಿತೀವಿ ನಾವು. ಈ ಅನುಭೋಗದ ಸರಕುಗಳಲ್ಲಿ ಮತ್ತೆ ನಾವು ಅನೇಕ ರೀತಿಯ ವಿಧಗಳನ್ನು ನೋಡ್ತೀವಿ. ನಾವು ಬಾಳಿಕೆ ಬರುವಂತಹ ವಸ್ತುಗಳು, ಮನೆ ಬಹಳಷ್ಟು ದಿನಗಳವರೆಗೆ ಬಾಳಿಕೆ ಬರುತ್ತೆ. ಕಡಿಮೆ ಬಾಳಿಕೆ ಬರುವಂತಹ ವಸ್ತುಗಳು ಬಟ್ಟೆ ಆಗಿರ್ಬೋದು, ಅಥವಾ ಫ್ರಿಜ್ಜು, ಫ್ಯಾನು, ಟಿವಿ. ಅತ್ಯಲ್ಪ ಬಾಳಿಕೆ ಬರುವಂತಹ ವಸ್ತುಗಳು ಹಾಲು, ಮೊಸರು, ಹಣ್ಣು. ಹೀಗೆ ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸಿದ ಸರಕುಗಳು ಅನುಭೋಗದ ಸರಕುಗಳಾಗಿರುತ್ತವೆ. ಮನುಷ್ಯ ತನ್ನ ಸುಖಗೋಸ್ಕರ, ತನ್ನ ತೃಪ್ತಿಗೋಸ್ಕರ, ತನ್ನ ಬಯಕೆಗಳನ್ನ ಈಡೇರಿಸುವುದಕ್ಕೋಸ್ಕರ ಖರೀದಿಸಿದ ಸರಕುಗಳೆಲ್ಲವೂ ಅನುಭೋಗದ ಸರಕುಗಳಾಗಿವೆ. ನೆಕ್ಸ್ಟ್, ಬಂಡವಾಳ ಸರಕು ಅಂದ್ರೆ ನೋಡೋಣ. ಬಂಡವಾಳ ಸರಕುಗಳು ಅಥವಾ ಉತ್ಪಾದಕ ಸರಕುಗಳು. ಕ್ಯಾಪಿಟಲ್ ಗೂಡ್ಸ್ ಆರ್ ಪ್ರೊಡ್ಯೂಸರ್ ಗೂಡ್ಸ್. ಬಂಡವಾಳ ಸರಕು ಅಂದ್ರೂ ಅಷ್ಟೇ, ಉತ್ಪಾದಕ ಸರಕು ಅಂದ್ರೂ ಅಷ್ಟೇ. ಏನಿದು ಉತ್ಪಾದಕ ಸರಕು? ನಾವೀಗಾಗಲೇ ಅನುಭೋಗಿ ಸರಕುಗಳು ಅಂದ್ರೆ ಏನು ಅನ್ನುವಂಥದ್ದು ನೋಡಿದ್ವಿ. ಹಾಗಾದ್ರೆ ಬಂಡವಾಳ ಸರಕು ಅಂದ್ರೆ ಏನು? ಇತರೆ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನೆರವಾಗುವ ಸರಕುಗಳನ್ನು ಬಂಡವಾಳ ಸರಕುಗಳು ಎನ್ನುವರು. ಉದಾಹರಣೆ, ಯಂತ್ರಗಳು, ಉಪಕರಣಗಳು, ಕಟ್ಟಡಗಳು, ಟ್ರ್ಯಾಕ್ಟರ್, ಮಷೀನ್ಸ್, ಇವೆಲ್ಲ ಬಂಡವಾಳ ಸರಕುಗಳು. ಅಂದ್ರೆ ಒಂದು ವಸ್ತುವಿನ ಉತ್ಪಾದನೆಗೆ ನೆರವಾಗುವಂತಹ ಸರಕುಗಳಾಗಿವೆ. ಈಗ ಗೋಧಿ ಬಂಡವಾಳ ಸರಕು ಅಥವಾ ಅನುಭೋಗಿ ಸರಕು. ಗೋಧಿಯನ್ನ ಒಬ್ಬ ಗೃಹಿಣಿ ತಗೊಂಡು ಅದನ್ನ ಗಿರಣಿಗೆ ಹಾಕಿ ಮನೆಗೆ ತಗೊಂಡೋಗಿ ಬಿಸಿ ಬಿಸಿ ಚಪಾತಿ ಮಾಡಿ ತನ್ನ ಮಕ್ಕಳಿಗೆ ಉಣಿಸಿದರೆ ಅದು ಅನುಭೋಗಿ ಸರಕಾಗತ್ತೆ. ಅದೇ ಗೋಧಿಯನ್ನ ಒಬ್ಬ ರೈತ ಹೊಲದಲ್ಲಿ ತಗೊಂಡೋಗಿ ಹೊಲದಲ್ಲಿ ಬಿತ್ತನೆ ಮಾಡಿ ಗೋಧಿಯನ್ನ ಬೆಳೆದರೆ ಅಥವಾ ಉತ್ಪಾದನೆ ಮಾಡಿದರೆ ಅದನ್ನ ನಾವೇನ್ ಕರಿತೀವಿ? ಅದೇ ಗೋಧಿಯನ್ನ ಬಂಡವಾಳ ಸರಕು ಅಂತ ಕರಿತೀವಿ ನಾವು. ಹಾಗಾಗಿ ಬಂಡವಾಳ ಸರಕು ಅಂತಾರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯಲ್ಲಿ ನೆರವಾಗುವ ಸರಕು. ಅದನ್ನು ನಾವು ಬಂಡವಾಳ ಸರಕು ಅಥವಾ ಉತ್ಪಾದಕ ಸರಕು ಅಂತ ಕರಿತೀವಿ ನಾವು. ಇಲ್ಲಿ ಬಂಡವಾಳ ಸರಕು ಮತ್ತು ಉತ್ಪಾದಕ ಸರಕು, ಕ್ಯಾಪಿಟಲ್ ಗೂಡ್ಸ್ ಅಂಡ್ ಪ್ರೊಡ್ಯೂಸರ್ ಗೂಡ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಎರಡೂ ಒಂದೇ, ಆದರೂ ಸ್ವಲ್ಪ ಭಿನ್ನತೆ ಇದೆ. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಏನು? ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಯೂಸ್ಡ್ ಬೈ ಪ್ರೊಡ್ಯೂಸರ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಗೂಡ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನು? ಈಗ ಸೈಟು, ರಿಯಲ್ ಎಸ್ಟೇಟ್ ಮಾಡುವವರು ಸೈಟ್ ತಗೊಳ್ತಾರೆ, ಅಪಾರ್ಟ್ಮೆಂಟ್ ಕಟ್ತಾರೆ, ಚಿನ್ನ ಆಭರಣಗಳನ್ನ ಪರ್ಚೇಸ್ ಮಾಡ್ತಾರೆ. ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್. ಇವು ಮುಂದೆ ರೇಟ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಹಾಗಾಗಿ ಆ ಒಂದು ಉದ್ದೇಶಕ್ಕೋಸ್ಕರ ಅದರ ಮೇಲೆ ಅವರು ಬಂಡವಾಳವನ್ನು ಹೂಡ್ತಾರೆ. ಇನ್ನೊಂದು ಪ್ರೊಡ್ಯೂಸರ್ ಗೂಡ್ಸ್ ಅಂದ್ರೆ ಏನು? ಗೂಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್, ಮಷೀನ್ಸ್. ಇದು ಇನ್ನೊಂದು ಗೂಡ್ಸ್ಗೆ ಹೆಲ್ಪ್ ಆಗುವಂಥದ್ದು. ಇದನ್ನು ನಾವೇನು ಕರಿತೀವಿ? ಪ್ರೊಡ್ಯೂಸರ್ ಗೂಡ್ಸ್ ಅಂತ ಕರಿತೀವಿ. ಅದೇ ಅಸೆಟ್ಸ್, ಬಂಗಾರ, ಗೋಲ್ಡ್ ಆಗಿರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಸೈಟ್ಸ್ ಆಗಿರ್ಬೋದು, ಇವೆಲ್ಲ ಕ್ಯಾಪಿಟಲ್ ಗೂಡ್ಸ್. ಬಟ್ ಒಂದು ಅಂಶ ಏನಪ್ಪಾ ಅಂದ್ರೆ, ಆಲ್ ಕ್ಯಾಪಿಟಲ್ ಗೂಡ್ಸ್ ಆರ್ ಪ್ರೊಡ್ಯೂಸರ್ ಗೂಡ್ಸ್, ಬಟ್ ಆಲ್ ಪ್ರೊಡ್ಯೂಸರ್ ಗೂಡ್ಸ್ ಆರ್ ನಾಟ್ ಕ್ಯಾಪಿಟಲ್ ಗೂಡ್ಸ್. ಅಷ್ಟೇ ವ್ಯತ್ಯಾಸ. ಬಂಡವಾಳ ಸರಕು ಇಷ್ಟೇ ಬರೆದ್ರೆ ಸಾಕು. ಇತರೆ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನೆರವಾಗುವ ಸರಕುಗಳನ್ನ ಬಂಡವಾಳ ಸರಕು ಅಂತ ಕರಿತೀವಿ. ನೋಡಿ, ಇಲ್ಲಿ ಇದು ಪೆನ್. ಈ ಪೆನ್ನನ್ನ ನಾನು ನನ್ನ ಮಗನಿಗೆ ಕೊಟ್ಟು ಹೋಮ್ವರ್ಕ್ ಮಾಡ್ಲಿಕ್ಕೆ ಹಚ್ಚಿದ್ರೆ ಇದು ಅನುಭೋಗಿ ಸರಕಾಗತ್ತೆ. ಇದೇ ಪೆನ್ನನ್ನ ನಾನು ಟ್ಯೂಷನ್ ಕ್ಲಾಸಿಗೆ ಬಳಸಿದ್ರೆ ಇದು ಬಂಡವಾಳ ಸರಕಾಗತ್ತೆ. ಅಷ್ಟೇ ವ್ಯತ್ಯಾಸ.
ಅಂದ್ರೆ ಮತ್ತೊಂದು ಸರಕಿನ ಉತ್ಪಾದನೆಗೆ ನೆರವಾಗುವಂತೆ. ಅವರು ಅದನ್ನ ತಮ್ಮ ಸುಖಕ್ಕೋಸ್ಕರ ಬಳಸ್ತಾರೆ, ಇದು ಇನ್ನೊಬ್ಬರ ವಸ್ತುವಿನ ಉತ್ಪಾದನೆಗೋಸ್ಕರ ಬಳಸ್ತೀವಿ. ಹೀಗೆ ಬಂಡವಾಳ ಸರಕು ಅಂದ್ರೆ ಮತ್ತೊಂದು ಸರಕಿನ ಉತ್ಪಾದನೆ ನೆರವಾಗುವಂತ ಸರಕು. ಇಷ್ಟು ಬರೆದ್ರೆ ಸಾಕು. ಅಂತಿಮ ಸರಕುಗಳು ಮತ್ತು ಮಧ್ಯಂತರ ಸರಕುಗಳು, ಫೈನಲ್ ಗೂಡ್ಸ್ ಅಂಡ್ ಇಂಟರ್ಮೀಡಿಯೇಟ್ ಗೂಡ್ಸ್. ಏನಿದು ಅಂತಿಮ ಸರಕು ಮತ್ತು ಮಧ್ಯಂತರ ಸರಕು ಅಂದ್ರೇನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಂತಿಮ ಸರಕುಗಳು, ಫೈನಲ್ ಗೂಡ್ಸ್ ಅಂತ ಕರಿತೀವಿ. ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ಉತ್ಪಾದನೆಯ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಸರಕನ್ನು ಅಂತಿಮ ಸರಕು ಎನ್ನುವರು. ಉದಾಹರಣೆ ಮೊಬೈಲ್, ರೇಡಿಯೋ, ಟಿವಿ, ಬೈಕ್ ಮುಂತಾದವುಗಳು. These goods are outside the boundary line of production and ready for use by their final user. ಅಂದ್ರೆ ಏನು ನೋಡಿ, ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ಉತ್ಪಾದನೆಯ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಸರಕನ್ನ ನಾವೇನ್ ಕರಿತೀವಿ, ಅಂತಿಮ ಸರಕು ಅಂತ ಕರಿತೀವಿ. ಈಗ ಒಂದು ಫ್ಯಾಕ್ಟರಿ ಇದೆ, ಆ ಫ್ಯಾಕ್ಟರಿ ಒಳಗಡೆ ಒಂದು ಕಾರ್ ತಯಾರಾಗ್ತಾ ಇದೆ, ಅಥವಾ ಬೈಕ್ ತಯಾರಾಗ್ತಾ ಇದೆ, ಮೊಬೈಲ್ ತಯಾರಾಗ್ತಾ ಇದೆ. ಆ ಒಂದು ಫ್ಯಾಕ್ಟರಿಯ ಒಳಗಡೆನೆ ಆ ಕಾರನ್ನ ರೆಡಿ ಮಾಡಿ ಅದನ್ನ ಹೊರಗಡೆ ಬಿಡ್ತಾರೆ, ಶೋರೂಮಿಗೆ ಬಿಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಕ್ಕೆ ಅವಕಾಶ ಇಲ್ಲ. ಆ ಬೌಂಡ್ರಿ ಲೈನ್ ಇದೆಯಲ್ಲ, ಆ ಒಂದು ಫ್ಯಾಕ್ಟರಿಯ ಒಳಗಡೆ ಏನೋ ಬೌಂಡ್ರಿ ಲೈನ್ ಇದೆಯಲ್ಲ, ಆ ಬೌಂಡ್ರಿ ಲೈನ್ ಒಳಗಡೆ ಇದ್ರೆ ಅದು ಮಧ್ಯಂತರ ಸರಕು. ಆ ಬೌಂಡ್ರಿ ಲೈನ್ ದಾಟಿ ಹೊರಗಡೆ ಹೋದ್ರೆ ಅದು ಅಂತಿಮ ಸರಕು ಅಂತ ಕರಿತೀವಿ. ಈಗ ಮೊಬೈಲ್ ಸ್ಯಾಮ್ಸಂಗ್ ಆಗಿರ್ಬೋದು, ಅಥವಾ ರೆಡ್ಮಿ ಆಗಿರ್ಬೋದು, ಓಪೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಬೌಂಡ್ರಿ ಲೈನ್ ದಾಟಿ ಅದು ಯೂಸ್ ಮಾಡ್ಲಿಕ್ಕೆ ರೆಡಿ ಇರ್ತದೆ. ಅಂತಹ ಸರಕನ್ನ ಅಂತಿಮ ಸರಕು ಅಂತ ಕರಿತೀವಿ. ಕೆಲವು ಸಂದರ್ಭದಲ್ಲಿ ಯಾವುದು ಅಂತಿಮ ಸರಕು, ಯಾವುದು ಮಧ್ಯಂತರ ಸರಕು ಅನ್ನುವಂಥದ್ದು ಗೊಂದಲ ಆಗುತ್ತೆ. ಎರಡೂ ಕೂಡ ಅಂತಿಮ ಸರಕು ಆಗ್ಬೋದು, ಎರಡೂ ಕೂಡ ಮಧ್ಯಂತರ ಸರಕು ಆಗ್ಬೋದು. ಒಂದೇ ಸರಕನ್ನ ಎರಡೂ ಕಡೆನೂ ಕೂಡ ನಾವು ಬಳಸಬಹುದು. ಯಾವ ರೀತಿಯಾಗಿ? ಈಗ ಒಂದು ಅಂಗಡಿಯಲ್ಲಿ 1 kg ಗೋಧಿ ಹಿಟ್ಟನ್ನ ಒಬ್ಬ ಗೃಹಿಣಿ ತಗೊಂಡೋಗಿ ತನ್ನ ಮಕ್ಕಳಿಗೆ ಬಿಸಿ ಬಿಸಿಯಾದ ಚಪಾತಿಯನ್ನ ಮಾಡಿ ತಿನ್ನಿಸಿದರೆ ಅದು ಫೈನಲ್ ಗೂಡ್ಸ್. ಅದೇ ಗೋಧಿ ಹಿಟ್ಟನ್ನ ಒಬ್ಬ ಅಂಗಡಿ ಮಾಲಕ ಅಥವಾ ಒಬ್ಬ ಹೋಟೆಲ್ ಮಾಲಕ ತಗೊಂಡೋಗಿ ಚಪಾತಿ ಮಾಡಿ ಹೋಟೆಲ್ ನಡೆಸಿದರೆ ಅದು ಏನಾಗುತ್ತೆ? ಮಧ್ಯಂತರ ಸರಕಾಗುತ್ತೆ. ಕಾಫಿ ಪುಡಿಯನ್ನ ಗೃಹಿಣಿ ತಗೊಂಬಂದು ಕಾಫಿ ಮಾಡಿ ತನ್ನ ಮಕ್ಕಳಿಗೆ, ಗಂಡನಿಗೆ ಕುಡಿಸಿದ್ರೆ ಅದು ಅಂತಿಮ ಸರಕು. ಅದೇ ಕಾಫಿ ಪುಡಿಯನ್ನ ಒಬ್ಬ ಹೋಟೆಲ್ ಮಾಲಕ ಅದನ್ನ ಕಾಫಿ ತಯಾರಿಸಿ ಹೋಟೆಲು ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ಲಾಭ ಗಳಿಸಿದ್ರೆ ಅದು ಮಧ್ಯಂತರ ಸರಕಾಗತ್ತೆ. ಹೀಗೆ ಅಂತಿಮ ಸರಕು ಅಂತಂದ್ರೆ ಅನುಭೋಗಿಯು ತನ್ನ ಉಪಯೋಗಕ್ಕೆ ಖರೀದಿಸಿದ ಸರಕನ್ನ ಅಂತಿಮ ಸರಕು ಅಂತ ಕರಿತೀವಿ ನಾವು. ಒಬ್ಬ ಉತ್ಪಾದಕ ಅಥವಾ ಬೇರೆಯವರಿಗೆ ಮಾರಾಟ ಮಾಡಲು, ಅದನ್ನ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನ ಗಳಿಸುವ ಉದ್ದೇಶದಿಂದ ಖರೀದಿಸಿದ ಸರಕುಗಳು ಮಧ್ಯಂತರ ಸರಕು. ಹೀಗೆ ನೋಡೋಣ, ಮಧ್ಯಂತರ ಸರಕು ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡೋಣ. ಮಧ್ಯಂತರ ಸರಕುಗಳು, ಇಂಟರ್ಮೀಡಿಯೇಟ್ ಗೂಡ್ಸ್. ಕೆಲವು ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಇತರೆ ಉತ್ಪಾದಕರು ತಮ್ಮ ಉತ್ಪಾದನೆಯಲ್ಲಿ ಭೌತಿಕ ಆದಾನಗಳಾಗಿ ಬಳಸಿದರೆ ಅಂತಹ ಸರಕುಗಳನ್ನು ಮಧ್ಯಂತರ ಸರಕುಗಳು ಎನ್ನುವರು. ಉದಾಹರಣೆ ಕಚ್ಚಾ ಹತ್ತಿ, ಸೆಣಬು, ಕಬ್ಬು ಮುಂತಾದವುಗಳು. These goods remain within the boundary line of production and are not ready for use by their final user. ಇಲ್ಲಿ ಮಧ್ಯಂತರ ಸರಕು ಅಂದ್ರೆ ಒಬ್ಬ ಉತ್ಪಾದಕ ತನ್ನ ಉತ್ಪಾದನೆಯಲ್ಲಿ ಇತರೆ ಸರಕುಗಳನ್ನ ಭೌತಿಕ ಆದಾನಗಳಾಗಿ
ಬಳಸಿಕೊಂಡರೆ ಅಂತಹ ಸರಕನ್ನ ನಾವೇನ್ ಕರಿತೀವಿ, ಮಧ್ಯಂತರ ಸರಕು ಅಂತ ಕರಿತೀವಿ. ಈಗ ಉದಾಹರಣೆ ಕ್ಲಾತ್. ಈಗ ಒಂದು ಕಾಟನ್ ಮಿಲ್ ಇದೆ, ಅಲ್ಲಿ ಕ್ಲಾತ್ ರೆಡಿ ಆಗ್ತಾ ಇದೆ. ಆ ಕ್ಲಾತ್ ಫೈನಲ್ ಗೂಡ್ಸ್ ಆಗುದಿಲ್ಲ, ಅಂತಿಮ ಸರಕು ಆಗುದಿಲ್ಲ. ಯಾಕಪ್ಪ ಅಂದ್ರೆ ನಾವು ಕ್ಲಾತ್ ಅನ್ನು ತಗೊಂಡೋಗಿ ಒದ್ಕೊಳ್ಳೋದಿಲ್ಲ. ಅದನ್ನ ಕ್ಲಾತ್ ಅನ್ನ ಏನ್ ಮಾಡ್ಬೇಕು, ಟೇಲರ್ ಹತ್ರ ತಗೊಂಡು ಹೋಗ್ಬೇಕು, ಅಥವಾ ರೆಡಿಮೇಡ್ ಗಾರ್ಮೆಂಟ್ ಅಲ್ಲಿ ಆ ಕ್ಲಾತ್ ಹೋಗುತ್ತೆ. ನಂತರ ಅದನ್ನ ಡ್ರೆಸ್ ಆಗಿ ರೆಡಿ ಆಗತ್ತೆ. ಮತ್ತೆ ಅದನ್ನ ಶೋರೂಮಿಗೆ, ಅಂಗಡಿಗಳಿಗೆ ತಗೊಂಡ್ಬರ್ತಾರೆ. ಅವಾಗ ಆ ರೆಡಿಮೇಡ್ ಡ್ರೆಸ್ ಅನ್ನ ಒಬ್ಬ ಅನುಭೋಗಿ ತಗೊಂಡೋಗಿ ಅದನ್ನು ಬಳಸ್ತಾನೆ. ಅಲ್ಲಿವರೆಗೂ ಅದು ಮಧ್ಯಂತರ ಸರಕು. ಕಾಟನ್ ಹತ್ತಿಯಿಂದ ಕ್ಲಾತ್ ಆಗತ್ತೆ, ಕ್ಲಾತ್ಲಿಂದ ರೆಡಿಮೇಡ್ ಡ್ರೆಸ್ ಆಗತ್ತೆ. ಹೀಗಾಗಿ ಈ ಹತ್ತಿಯಿಂದ ಡ್ರೆಸ್ ವರೆಗೆ ಬರುವಂತಹ ಏನ್ ಮಾರ್ಪಾಡಿದೆಯಲ್ಲ, ಈ ಎಲ್ಲಾ ಮಾರ್ಪಾಡುಗಳು ಮಧ್ಯಂತರ ಸರಕು ಅಂತ ಕರಿತೀವಿ. ದಾಸ್ತಾನು ಮತ್ತು ಹರಿವು, ಸ್ಟಾಕ್ ಅಂಡ್ ಫ್ಲೋ. ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ದಾಸ್ತಾನು ಮತ್ತು ಹರಿವು ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತೆ. ನೋಡೋಣ ಏನಿದು ಕಾನ್ಸೆಪ್ಟು. ದಾಸ್ತಾನು ಅಂದ್ರೆ ಏನು? ಇದನ್ನ ಸ್ಟಾಕ್ ಅಂತ ಕರಿತೀವಿ ನಾವು. ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯವಿರುವ ಪ್ರಮಾಣವನ್ನು ದಾಸ್ತಾನು ಎನ್ನುವರು. ನೋಡಿ, ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯ ಇರುವ ಪ್ರಮಾಣ, ಇದನ್ನ ನಾವೇನ್ ಕರಿತೀವಿ, ದಾಸ್ತಾನು ಅಂತ ಕರಿತೀವಿ ನಾವು. ಸ್ಟಾಕ್ ಈಸ್ ದ ಕ್ವಾಂಟಿಟಿ ಆಫ್ ಎ ವೇರಿಯಬಲ್ ವಿಚ್ ಈಸ್ ಮೇಜರ್ಡ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಅಂದ್ರೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯವಿರುವ ಒಂದು ಪ್ರಮಾಣ, ಅದನ್ನ ನಾವೇನ್ ಕರಿತೀವಿ, ದಾಸ್ತಾನು. ಉದಾಹರಣೆ ರಾಷ್ಟ್ರೀಯ ವರಮಾನ. ರಾಷ್ಟ್ರೀಯ ವರಮಾನ ಈಗ ಪ್ರೆಸೆಂಟ್ ಏನಿದೆ ಅದು ದಾಸ್ತಾನು. ಈ ವರ್ಷದಲ್ಲಿ ಏನು ಆದಾಯ ಹೊಸದಾಗಿ ಬಂದು ಸೇರುತ್ತೆ ಅದನ್ನ ನಾವೇನ್ ಕರಿತೀವಿ, ಹರಿವು ಅಂತೇಳಿ ಕರೆಯುತ್ತೇವೆ. ಇದಕ್ಕಿಂತ ಒಂದು ಒಳ್ಳೆ ಎಕ್ಸಾಂಪಲ್, ಈಗ ಬಕೆಟ್ ನಲ್ಲಿ ತುಂಬಿಟ್ಟ ನೀರು, ಇದು ನೀವು ಹೋದ ತಕ್ಷಣನೇ ಬಕೆಟ್ ಒಳಗೆ ನೀರು ಸ್ಟಾಕ್ ಇರುತ್ತೆ, ಅದು ದಾಸ್ತಾನು. ಆ ನೀರು ನಿಮಗೆ ಸಾಕಾಗೋದಿಲ್ಲ, ಇನ್ನು ನೀರು ಬೇಕನ್ಸಿದ್ರೆ ನೀವು ಅದನ್ನ ಟ್ಯಾಪ್ ಅನ್ನ ಆನ್ ಮಾಡ್ತೀರಿ, ಅವಾಗ ನೀರು ಬೀಳ್ತಾ ಇರ್ತದೆ. ಆ ಮೊದಲಿನ ನೀರಲ್ಲಿ ಈ ಹೊಸದಾಗಿ ನೀರು ಬಂದು ಸೇರ್ತದ, ಅದು ಹರಿವು. ಹಾಗಾದ್ರೆ ಹರಿವು ಅಂದ್ರೆ ಏನು? ಒಂದು ಕಾಲದಲ್ಲಿ ಅಥವಾ ಒಂದು ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನ ಹರಿವು ಎನ್ನುವರು. ನೋಡಿಲ್ಲಿ ಬಕೆಟ್ ಅಲ್ಲಿ ನಾವು ನೀರನ್ನ ಸ್ಟಾರ್ಟ್ ಮಾಡ್ತೀವಿ, ಒಂದು ನಿಮಿಷದಲ್ಲಿ ಬಕೆಟ್ ಅಲ್ಲಿ ಹರಿದ ನೀರಿನ ಪ್ರಮಾಣ ಅಂತಿದೆ ಉದಾಹರಣೆ. ಅಂದ್ರೆ ಈ ಹಿಂದೆ ಬಕೆಟ್ ನಲ್ಲಿ ತುಂಬಿಟ್ಟ ನೀರು ದಾಸ್ತಾನು ಆದ್ರೆ, ಹೊಸದಾಗಿ ನಾವೇನ್ ಟ್ಯಾಪ್ ಆನ್ ಮಾಡಿ ನೀರನ್ನ ಆನ್ ಮಾಡಿಕೊಂಡು ಬಕೆಟ್ ನಲ್ಲಿ ತುಂಬ್ತೀವಲ್ಲ ಇಂತಿಷ್ಟು ಸಮಯದಲ್ಲಿ, ಅದು ಹರಿವು. ಹರಿವನ್ನ ಫ್ಲೋ ಅಂತ ಕರಿತೀವಿ ನಾವು. ಫ್ಲೋ ಈಸ್ ದ ಕ್ವಾಂಟಿಟಿ ಆಫ್ ಎ ವೇರಿಯಬಲ್ ವಿಚ್ ಈಸ್ ಮೇಜರ್ಡ್ ಡ್ಯೂರಿಂಗ್ ಎ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಈ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದಾಸ್ತಾನಿಗೆ ಬಂದು ಸೇರಿದಂತಹ ಒಂದು ಪ್ರಮಾಣವೇ ಹರಿವು ಅಂತೇಳಿ ಕರೆಯುತ್ತೇವೆ. ಸ್ಟಾಕ್ ಅಂಡ್ ಫ್ಲೋ ಡಯಾಗ್ರಾಮ್ಸ್. ಈ ಒಂದು ರೇಖಾಚಿತ್ರವನ್ನ ಗಮನಿಸ್ರಿ. ಈ ರೇಖಾಚಿತ್ರದಲ್ಲಿ ಸ್ಟಾಕ್ ಮತ್ತು ಫ್ಲೋ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಈಗ ಇದು ಒಂದು ನೀರಿನ ತೊಟ್ಟಿ ಅಥವಾ ಒಂದು ಟ್ಯಾಂಕ್. ಈ ಟ್ಯಾಂಕ್ ಅಲ್ಲಿ ಈಗಾಗಲೇ ಸ್ವಲ್ಪ ನೀರು ಸಂಗ್ರಹ ಆಗಿದೆ ಅಂತ ನಾವು ಅನ್ಕೊಳ್ಳೋಣ. ಹಾಗಾದ್ರೆ ಹಿಂದಿನಿಂದ ಸಂಗ್ರಹವಾಗಿರುವ, ಸದ್ಯದಲ್ಲಿ ಲಭ್ಯವಿರುವ ಒಂದು ಪ್ರಮಾಣವೇ ದಾಸ್ತಾನು. ಹಾಗಾದ್ರೆ ಹರಿವು ಅಂದ್ರೇನು? ಫ್ಲೋ ಅಂದ್ರೇನು? ಇಲ್ಲಿ ನೋಡಿ, ಇಲ್ಲಿ ಒಂದು ನಳ ಇದೆ, ಅದನ್ನ ನಾವು ಆನ್ ಮಾಡೋಣ. ಒಂದು ನಿಮಿಷಗಳ ಕಾಲ ಈ ಒಂದು ಟ್ಯಾಂಕ್ ಅಲ್ಲಿ ನೀರನ್ನ ಹರಿದು ಬಿಡೋಣ. ಹಾಗಾದ್ರೆ ಒಂದು ನಿಮಿಷದಲ್ಲಿ ಈ ಟ್ಯಾಂಕ್ ಅಲ್ಲಿ ಬಂದು ಸಂಗ್ರಹವಾದಂತಹ ಪ್ರಮಾಣವೇ ಹರಿವು. ಹರಿವು ಅಂದರೆ ದಾಸ್ತಾನಿಗೆ ಹೊಸದಾಗಿ ಬಂದು ಸೇರಿದಂತಹ ಪ್ರಮಾಣವೇ ಹರಿವು. ಇದೇ ಟ್ಯಾಂಕ್ನಿಂದ ಇನ್ನೊಂದು ಟ್ಯಾಪ್ ಇದೆ ನೋಡಿ,
ಇದನ್ನ ನಾವು ಈ ಟ್ಯಾಂಕ್ನಿಂದ ಹೊರಗಡೆ ಬಿಡ್ತೀವಿ ನೀರನ್ನ. ಹಾಗಾದ್ರೆ 1 ನಿಮಿಷಗಳ ಕಾಲ ನಾವು ಈ ಸ್ಟಾಕ್ಲಿಂದ ಹೊರಗಡೆ ನೀರು ಬಿಟ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹೋಯಿತು ಅನ್ನುವುದನ್ನ ನಾವು ಔಟ್ ಫ್ಲೋ ಅಂತ ಕರಿತೀವಿ. ನಾವು ಇದು ಇನ್ಫ್ಲೋ, ಇದು ಔಟ್ ಫ್ಲೋ. ಹಾಗಾಗಿ ಒಟ್ಟಾರೆ ಹರಿವು ಅಂತಂದ್ರೆ ದಾಸ್ತಾನಿಗೆ ಮಾಡಿದಂತಹ ಸೇರ್ಪಡೆಯಾಗಿರ್ಬೋದು ಅಥವಾ ದಾಸ್ತಾನಿನಿಂದ ಮಾಡಿದಂತಹ ಒಂದು ಖರ್ಚಾಗಿರ್ಬೋದು. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆದಂತಹ ಒಂದು ಬದಲಾವಣೆಯೇ, ದಾಸ್ತಾನಲ್ಲಿ ಆದಂತಹ ಬದಲಾವಣೆಯೇ ಹರಿವು ಅಂತೇಳಿ ನಾವು ಕರೆಯುತ್ತೇವೆ. ಗ್ರಾಸ್ ಇನ್ವೆಸ್ಟ್ಮೆಂಟ್ ಅಂಡ್ ಡಿಪ್ರಿಸಿಯೇಷನ್ ಕಾಸ್ಟ್ ನೋಡೋಣ. ಒಟ್ಟು ಹೂಡಿಕೆ ಮತ್ತು ಸವಕಳಿ ವೆಚ್ಚ. ಯಾವುದನ್ನ ಒಟ್ಟು ಹೂಡಿಕೆ ಅಂತ ಕರಿತೀವಿ, ಯಾವುದನ್ನ ಸವಕಳಿ ವೆಚ್ಚ ಅಂತೇಳಿ ಕರೆಯುತ್ತೇವೆ. ಒಟ್ಟು ಹೂಡಿಕೆ ಅಂದ್ರೆ ಬಂಡವಾಳ ಸರಕುಗಳನ್ನು ಒಳಗೊಂಡಿರುವ ನಮ್ಮ ಉತ್ಪನ್ನದ ಭಾಗವನ್ನು ಆರ್ಥಿಕತೆಯ ಒಟ್ಟು ಹೂಡಿಕೆ ಎನ್ನುವರು. ಉದಾಹರಣೆ, ಕೈಗಾರಿಕೆಯ ಕಟ್ಟಡ ಆಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಉಪಕರಣಗಳಾಗಿರ್ಬೋದು, ಮುಂತಾದವುಗಳೆಲ್ಲ ಬಂಡವಾಳ ಸರಕುಗಳನ್ನ ನಾವು ಎತ್ಕೋತೀವಿ ಒಟ್ಟು ಹೂಡಿಕೆ ಎಂದು ಕರೆಯುತ್ತೇವೆ. ಇದನ್ನ ಈ ರೀತಿಯಾಗಿ ಹೇಳ್ಬೋದು, ಗ್ರಾಸ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ನೆಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಡಿಪ್ರಿಸಿಯೇಷನ್ ಕಾಸ್ಟ್. ಅಂದ್ರೆ ಒಟ್ಟು ಹೂಡಿಕೆಯಲ್ಲಿ ನಿವ್ವಳ ಹೂಡಿಕೆ ಮತ್ತು ಸವಕಳಿ ವೆಚ್ಚ ಎರಡೂ ಸೇರ್ಕೊಂಡಿರ್ತದೆ. ನಿವ್ವಳ ಹೂಡಿಕೆ ಮತ್ತು ಸವಕಳಿ ವೆಚ್ಚ ಎರಡನ್ನ ಟೋಟಲ್ ಮಾಡಿದಾಗ ಬರುವಂತದ್ದೇ ಒಟ್ಟು ಹೂಡಿಕೆಯಾಗಿದೆ. Gross investment means the total addition to the capital stock of economy during a given period of time. It includes depreciation. ಹಾಗಾದ್ರೆ ನೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ನಿವ್ವಳ ಹೂಡಿಕೆ ಅಂದ್ರೆ ಒಟ್ಟು ಹೂಡಿಕೆಯಲ್ಲಿ ಸವಕಳಿ ವೆಚ್ಚವನ್ನ ಕಳೆದಾಗ ಬರುವಂತದ್ದೇ ನಿವ್ವಳ ಹೂಡಿಕೆಯಾಗಿದೆ. ನೆಟ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು GI ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್. ನೋಡೋಣ, ಸವಕಳಿ ವೆಚ್ಚ ಅಂದ್ರೆ ಏನು ಅಂತದನ್ನ ನೋಡೋಣ. ಗ್ರಾಸ್ ಇನ್ವೆಸ್ಟ್ಮೆಂಟ್ ವರ್ಸಸ್ ನೆಟ್ ಇನ್ವೆಸ್ಟ್ಮೆಂಟ್. Gross investment is the total value of all newly produced capital goods, plants, equipment, housing, and inventory produced in a given period. Depreciation is the amount by which an asset's value falls in a given period. Net investment equals gross investment minus depreciation. ನೋಡಿ ಇಲ್ಲಿ, ಒಟ್ಟು ಹೂಡಿಕೆ ಮತ್ತು ಸವಕಳಿ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಪಿಟಲ್ ಎಂಡ್ ಆಫ್ ಪೀರಿಯಡ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಬಿಗಿನಿಂಗ್ ಆಫ್ ಪೀರಿಯಡ್ ಪ್ಲಸ್ ನೆಟ್ ಇನ್ವೆಸ್ಟ್ಮೆಂಟ್. ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು, ಒಟ್ಟು ಹೂಡಿಕೆ ಅಂದ್ರೆ ಏನು ಅಂತಂದ್ರೆ ಬಂಡವಾಳ ಸರಕುಗಳ ಆರಂಭದಲ್ಲಿ ಎಷ್ಟು ಬಂಡವಾಳ ಸರಕುಗಳು, ಕ್ಯಾಪಿಟಲ್ ಬಿಗಿನಿಂಗ್ ಆಫ್ ಪೀರಿಯಡ್, ಆ ವರ್ಷದ ಆರಂಭದಲ್ಲಿ ಇರುವಂತಹ ಬಂಡವಾಳ ಸರಕುಗಳು, ಪ್ಲಸ್ ನೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಆ ವರ್ಷದಲ್ಲಿ ಹೊಸದಾಗಿ ಸ್ಥಾಪಿಸಿದಂತಹ ಬಂಡವಾಳ ಸರಕುಗಳು, ನೆಟ್ ಇನ್ವೆಸ್ಟ್ಮೆಂಟ್. ಈ ಎರಡನ್ನು ಟೋಟಲ್ ಮಾಡಿದಾಗ ಅಂತ ಬರುವಂತದ್ದೇ ಕ್ಯಾಪಿಟಲ್ ಎಂಡ್ ಆಫ್ ಪೀರಿಯಡ್. ಇದನ್ನ ಒಟ್ಟು ಹೂಡಿಕೆ ಅಂತ ಕರಿತೀವಿ. ಆದ್ರೆ ಹಳೆ ಬಂಡವಾಳ ಸರಕುಗಳು ಮತ್ತು ಹೊಸದಾಗಿರುವಂತಹ ಬಂಡವಾಳ ಸರಕುಗಳನ್ನ ಟೋಟಲ್ ಮಾಡಿದಾಗ ಬರುವಂತದ್ದು ಗ್ರಾಸ್ ಇನ್ವೆಸ್ಟ್ಮೆಂಟ್. ಆದ್ರೆ ಈ ಗ್ರಾಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಸವಕಳಿ ವೆಚ್ಚವನ್ನ ಸೇರಿಸ್ತೀವಿ. ಸವಕಳಿ ವೆಚ್ಚವನ್ನು ಇದರಲ್ಲಿ ಮೈನಸ್ ಮಾಡುವುದಿಲ್ಲ. ಸವಕಳಿ ವೆಚ್ಚವನ್ನ ಮೈನಸ್ ಮಾಡಿದಾಗ ಉಳಿಯುವಂತದ್ದೇ ನೆಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಈ ರೇಖಾಚಿತ್ರವನ್ನು ಗಮನಿಸ್ರಿ. ಒಂದು ಕಾರು, ಆರಂಭದಲ್ಲಿ ಒಂದು ಕಾರನ್ನ ಪರ್ಚೇಸ್ ಮಾಡಬೇಕಾದ್ರೆ ಸಾಕಷ್ಟು ಹಣ ಬೇಕು. 10 ಲಕ್ಷನೋ 20 ಲಕ್ಷನೋ 1 ಕೋಟಿ. ಆದರೆ ಆ ಕಾರು ಪ್ರತಿ ವರ್ಷ ಅದರ ಸವಕಳಿ ಆಗ್ತಾನೆ ಇರ್ತದೆ. ಹಾಗಾಗಿ ನಾವು ಕಾರನ್ನು ಪರ್ಚೇಸ್ ಮಾಡಿ ಇನ್ನೊಂದು 2 ವರ್ಷನೋ 3 ವರ್ಷ ಮಾರಾಟ ಮಾಡಿದರೆ ಅಷ್ಟು ನಾವು ತೆಗೆದುಕೊಂಡಂತಹ ಬೆಲೆಗೆ ಅದು ಹೋಗುವುದಿಲ್ಲ.
ಈ ಉದಾಹರಣೆ, ಒಂದು ಕಾರನ್ನ ನಾವು 10 ಲಕ್ಷಕ್ಕೆ ಪರ್ಚೇಸ್ ಮಾಡಿರ್ತೀವಿ. ಆ ಕಾರನ್ನ 4 ವರ್ಷದ ನಂತರ ನಾವು ಮಾರಾಟ ಮಾಡಕ್ ಹೋದ್ರೆ ಅದು 4 ಲಕ್ಷಕ್ಕೆ ಮಾರಬಹುದು. ಹಾಗಾದ್ರೆ ನಮಗೆ ಡಿಪ್ರಿಸಿಯೇಷನ್ ಎಷ್ಟು ಬಂತು? 6 ಲಕ್ಷ ಅನ್ನುವಂಥದ್ದನ್ನ ನಾವು ಇಲ್ಲಿ ಸವಕಳಿ ಅಂತೇಳಿ ನಾವು ಕರಿತೀವಿ. ಇದನ್ನು ನೋಡೋಣ, ಸವಕಳಿ ಅಂದ್ರೆ ಏನು ಅಂತದನ್ನ ನಾವು ನೋಡೋಣ. ಸವಕಳಿ ವೆಚ್ಚ, ಡಿಪ್ರಿಸಿಯೇಷನ್ ಕಾಸ್ಟ್. ಏನಿದು ಡಿಪ್ರಿಸಿಯೇಷನ್ ಕಾಸ್ಟ್ ಅಂದ್ರೆ? ಇದನ್ನ ಶಾರ್ಟ್ ಆಗಿ ಡಿಸಿ ಅಂತ ಕರಿತೀವಿ. ಉತ್ಪಾದನೆಯಲ್ಲಿ ದೀರ್ಘಾವಧಿಯಲ್ಲಿ ಬಳಸಿದ ಬಂಡವಾಳ ಸರಕುಗಳ ಅಥವಾ ಯಂತ್ರಗಳ ಸವಕಳಿಯನ್ನ ಸರಿಪಡಿಸುವಿಕೆಗೆ ಮಾಡಲಾದ ವೆಚ್ಚವನ್ನ ಸವಕಳಿ ವೆಚ್ಚ ಎನ್ನುವರು. ಉತ್ಪಾದನೆಯಲ್ಲಿ ಬಹಳಷ್ಟು ಅವಧಿಯವರೆಗೆ ಬಳಸಿದಂತಹ ಯಂತ್ರಗಳು ಸೌದೋಗುತ್ತೆ. ಆ ಒಂದು ಸವೆದು ಹೋದಂತಹ ಯಂತ್ರಗಳಿಗೆ ಮಾಡಲಾದಂತಹ ಖರ್ಚನ್ನ ಸವಕಳಿ ವೆಚ್ಚ ಎಂದು ಕರೆಯುತ್ತೇವೆ. ಈ ಉದಾಹರಣೆ, ನೀವೊಂದು ಮೊಬೈಲ್ ತಗೊಂಡಿರ್ತೀರಿ, ಒಂದು 2 ವರ್ಷ ಅದನ್ನ ಯೂಸ್ ಮಾಡಿ ಅದನ್ನು ಮಾರಾಟ ಮಾಡಿದಾಗ ಅಷ್ಟು ರೇಟಿಗೆ ಹೋಗುದಿಲ್ಲ. ಒಂದು 10,000 ರೂಪಾಯಿ ಮೊಬೈಲ್ ತಗೊಂಡಿರ್ತೀರಿ, 4,000 ರೂಪಾಯಿ ಮಾರಾಟ ಮಾಡ್ತೀರಿ. ಯಾಕೆ 4,000 ಮಾರಾಟ ಮಾಡ್ತೀರಿ? 2 ಇಯರ್ಸ್ ಅದನ್ನ ಯೂಸ್ ಮಾಡಿರ್ತೀರಿ, ಅದು ಸ್ವಲ್ಪ ಸೌದೋಗಿರ್ತದೆ. ಅವಾಗ ನಿಮ್ಗೆ ಏನಾಗುತ್ತೆ? 6,000 ರೂಪಾಯಿ ನಿಮಗೆ ಲಾಸ್ ಆಗುತ್ತೆ. ಇದು ಸವಕಳಿ ವೆಚ್ಚ ಅಂತ ಹೇಳ್ಬೋದು. ಅಥವಾ ಒಬ್ಬ ಉತ್ಪಾದಕ ಈ ಹಿಂದೆ ಒಂದು 2 ಫ್ಯಾಕ್ಟರಿನ ಸ್ಥಾಪನೆ ಮಾಡಿರ್ತಾನೆ, ಈ ವರ್ಷ ಇನ್ನೊಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ತಾನೆ. ಆದರೆ ಹೊಸ ಫ್ಯಾಕ್ಟರಿ ಅದು ನೆಟ್ ಇನ್ವೆಸ್ಟ್ಮೆಂಟ್. ಈ ಹಿಂದೆ ಸ್ಥಾಪಿಸಿದಂತಹ ಕೈಗಾರಿಕೆಯಲ್ಲಿ ಕೆಲವು ಯಂತ್ರಗಳು ಸೌದೋಗಿರುತ್ತೆ. ಆ ಯಂತ್ರಗಳನ್ನ ತೆಗೆದು ಹೊಸ ಯಂತ್ರವನ್ನು ಅವನು ಹಾಕಬೇಕಾಗತ್ತೆ. ಅದರ ಖರ್ಚು, ಈ ವರ್ಷ ಮಾಡಿದಂತಹ ಖರ್ಚು, ಎರಡನ್ನ ಸೇರಿಸಿ ಗ್ರಾಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಾವು. ಹಾಗಾಗಿ ಗ್ರಾಸ್ ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಬಂದಾಗ ಈ ಸವಕಳಿ ವೆಚ್ಚವನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆ ಸವಕಳಿ ವೆಚ್ಚ ಅಂದ್ರೆ ಏನಪ್ಪಾ ಅಂತಾರೆ? ದೀರ್ಘಾವಧಿಯಲ್ಲಿ ಬಳಸಿದ ಬಂಡವಾಳ ಸರಕುಗಳ ಸವಕಳಿಯನ್ನ ಸರಿಪಡಿಸುವಿಕೆಗೆ ಮಾಡಲಾದಂತಹ ವೆಚ್ಚವೇ ಸವಕಳಿ ವೆಚ್ಚವಾಗಿದೆ. ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಡ್ಯೂ ಟು ಸಮ್ ರೀಸನ್ಸ್. ಅಂದ್ರೆ ಈ ನಮ್ಮ ಅಸೆಟ್ಸ್ಗೆ, ಅಸೆಟ್ಸಿನ ಬೆಲೆ ಕೆಲವು ಕಾರಣದಿಂದ ಅದು ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಸವಕಳಿ ಆಗುತ್ತೆ. ಅದಕ್ಕೋಸ್ಕರ ಅದರ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಓಕೆ, ಇಲ್ಲಿವರೆಗೆ ನಾವು ರಾಷ್ಟ್ರೀಯ ವರಮಾನದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಹಲವು ವಿಷಯಗಳ ಕುರಿತು ನಾವು ಅಧ್ಯಯನವನ್ನ ಮಾಡಿದ್ದೀವಿ. ಈ ಪಾಠ ನಿಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಮತ್ತೊಮ್ಮೆ ಇದನ್ನ ಕೇಳಿ ನೀವು ಅರ್ಥ ಮಾಡ್ಕೋಬಹುದು. ಎಲ್ಲರಿಗೂ ನಮಸ್ಕಾರ.